ಬೀದರ್ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ 4 ತಿಂಗಳಿಂದ ಇಲ್ಲ ಸಂಬಳ. ಪೌರ ಕಾರ್ಮಿಕರಿಗೆ ಸಂಬಳ ನೀಡದೆ ಸತಾಯಿಸುತ್ತಿರುವ ಮಹಾನಗರ ಪಾಲಿಕೆ. 4 ತಿಂಗಳಿನಿಂದ 2,80,00,000 ಸಂಬಳ ಉಳಿಸಿಕೊಂಡ ಪಾಲಿಕೆ. ಹೊಸ ನೌಕರರ ನೇಮಕಾತಿ ಇರಲಿ, ಹಿಂದೆ ಇದ್ದ ನೌಕರರಿಗೂ ಕೂಡ ಇಲ್ಲ ಸಂಬಳ. ಕಾರಣ ಕೇಳಿದರೆ ಸಬೂಬು ಹೇಳುತ್ತಿರುವ ಪೌರಾಡಳಿತ ಸಚಿವ ರಹೀಂ ಖಾನ್. ಮೇಲ್ದರ್ಜೆಗೆ ಏರಿದ ಹಿನ್ನೆಲೆ ಹಣಕಾಸಿನ ಅನುಮೋದನೆ ಬೇಕು ಎಂದು ಕುಂಟು ನೆಪ. ಹಳೆ ನೌಕರಿಗೆ ಸಂಬಳ ನೀಡಲು ಹಣಕಾಸಿನ ಅನುಮೋದನೆ ಏಕೆ? ಸುಳ್ಳು ಕಾರಣಗಳನ್ನು ನೀಡಿ ಬೀದರ್ ಜನರನ್ನ ಯಾಮಾರಿಸಲು ಹೊರಟ ಸಚಿವರು. ಇನ್ನು ಸರ್ಕಾರದ ಭಾಗವಾಗಿರುವ ಸಚಿವರು ಸುಳ್ಳು ಕಾರಣ ನೀಡುತ್ತಿರುವುದೇಕೆ? ಪೌರಾಡಳಿತ ಸಚಿವರೇ, ಯಾರನ್ನ ಯಾಮಾರಿಸಲು ಹೊರಟಿದ್ದೀರಿ? ಸರಿ, ಅಪ್ಗ್ರೇಡೇಷನ್ ಬರೀ ನಾಮಫಲಕಕ್ಕಷ್ಟೇ ಸೀಮಿತ ಆಗ್ತಿದೆ. ಮಹಾನಗರ ಪಾಲಿಕೆಯಲ್ಲಿ 5 ತಿಂಗಳಿಂದ ಸಂಬಳನೇ ಬರ್ತಿಲ್ಲ. ಸುಮ್ಮನೆ ಹೆಸರಿಗೆ ಮಾಡ್ತಿದ್ದೀರಾ ಅಂತ ಸರ್ಕಾರದಿಂದ? ಈಗ ಏನಿದೆ, ಹೊಸ ಅಪ್ಗ್ರೇಡೇಷನ್ ಆದಾಗ ಸ್ವಲ್ಪ ಫೈನಾನ್ಸಿಯಲಿಂದ ಅಪ್ರೂವಲ್ ಬೇಕಾಗ್ತದೆ. ಹೊಸ ಸ್ಟಾಫ್ ಟ್ರಿಬಲ್ ಸ್ಟಾಫ್, ಈಗ ಎಕ್ಸಾಂಪಲ್ 100 ಇದ್ದರೂ 200 ಮಾಡಬೇಕಾಗ್ತದೆ. ಅದು ಎಲ್ಲ ಫೈನಾನ್ಸಿಯಲಿಂದ ಅಪ್ರೂವಲ್, ಆ ಕಡೆ ಈ ಕಡೆ ಎಲ್ಲ ಅಪ್ರೂವಲ್ ಬೇಕಾಗ್ತದೆ. ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಪ್ರೂವಲ್ ಇಲ್ಲದೆ ಸುಮ್ಮನೆ ಮಾಡ್ತಿರೋದ? ಇಲ್ಲ, ಫೈನಾನ್ಸ್ ಫಸ್ಟ್ ಅಪ್ರೂವಲ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ಎಷ್ಟು ಅಪಾಯಿಂಟ್ಮೆಂಟ್ ಆಗಿದೆ, ಎಷ್ಟಾಗಿದೆ, ಒಂದು ಎಸ್ಟಿಮೇಟ್, ಒಂದು ಪ್ರಪೋಸಲ್, ಅಪಾಯಿಂಟ್ಮೆಂಟ್ ಲಿಸ್ಟ್ ರೆಡಿ ಮಾಡಬೇಕಾಗ್ತದೆ. 2,80 lakhs ಪೆಂಡಿಂಗ್ ಇದೆ ಸರ್ CMC ಇಂದ. ಅದು ಎಲ್ಲ ಕ್ಲಿಯರ್ ಆಗಲಿ. ಒಂದು ಸಲ ಸೆಟ್ ಆಗಿಬಿಟ್ರು ಕಂಟಿನ್ಯೂ ಸೆಟ್ ಆಗಿಬಿಡ್ತದೆ. ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಮತ್ತು ಇದು ಸಂಬಳ ನೆಕ್ಸ್ಟ್ ತಿಂಗಳಿನಲ್ಲಿ ಎಲ್ಲರದು ಕ್ಲಿಯರ್ ಆಗ್ತದೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಬೀದರ್ನಲ್ಲಿ.